ಈ ವಿಡಿಯೋ ಪಾಕಿಸ್ತಾನ್ टेलीविजन ನಲ್ಲಿ ನಡೆದಂತ ಒಂದು ಚರ್ಚೆ ವಿಡಿಯೋ। इंडिया को 4 गुजराती चला रहे हैं, 2 बेच रहे हैं और 2 खरीद रहे हैं। ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಭಾಷಣ ಮಾಡುವಾಗ ಒಂದಷ್ಟು ಮಾತುಗಳನ್ನು ಆಡಿದರು, ಅದನ್ನು ಕೇಳಿಸಿಕೊಂಡು ಬಿಡಿ। इस देश को 4 लोग चलाते हैं, हम 2 और हमारे 2। ರಾಹುಲ್ ಗಾಂಧಿ ಅವರು ಈ ರೀತಿ ಭಾಷಣ ಮಾಡೋದಕ್ಕೆ ಯಾರು ಅವರಿಗೆ ಅಡ್ವೈಸ್ ಮಾಡ್ತಾರೆ? ಭಾರತದ ವಿಶ್ವಾಸಾರ್ಹತೆಯನ್ನೇ ಜಾಗತಿಕ ಮಟ್ಟದಲ್ಲಿ ಕಡಿಮೆ ಮಾಡುವಂತ ಪ್ರಯತ್ನ ಅಲ್ವಾ ಇದು? ರಾಹುಲ್ ಗಾಂಧಿ ಅವರ ಹಿಸ್ಟ್ರಿನೇ ಹೇಗಿದೆ, ಅವರ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ। ದೇಶದ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಟೀಕೆಗಳ ಸುರಿಮಳೆಯನ್ನು ಮಾಡ್ತಾನೆ ಇರ್ತಾರೆ। ಕಳೆದ ವಾರ ಅಂತೂ ಅವರು ಬೆಂಕಿ ಉಂಡೆಯಂತಹ ಭಾಷಣವನ್ನು ಮಾಡಿದರು, ಏನು ಆಕ್ರೋಶದ ಮಾತುಗಳನ್ನು ಆಡಿದರು। ಭಾರತ ಮಾತೆಯೇ ಮಾರಾಟವಾಗಿಬಿಟ್ಟಿದ್ದಾಳೆ ಅನ್ನುವಂಥ ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಟೀಕೆಗಳ ಸುರಿಮಳೆಗೈದರು। ರಾಹುಲ್ ಗಾಂಧಿಯವರು ಈ ರೀತಿ ಭಾಷಣ ಮಾಡೋದಕ್ಕೆ ಯಾರು ಅವರಿಗೆ ಅಡ್ವೈಸ್ ಮಾಡ್ತಾರೆ? ಯಾರಿಂದ ಅವರು ಟ್ರೈನಿಂಗ್ ತಗೋತಾರೆ? ಅವರ ಸುತ್ತ ಇರುವಂತಹ ಆ ಥಿಂಕ್ ಟ್ಯಾಂಕ್ ಯಾವುದು? ಈ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಯಿತು। ಇದನ್ನು ಮಾತಾಡೋದಕ್ಕೆ ಮುಂಚೆ ನಾನು ಒಂದು ವಿಡಿಯೋವನ್ನು ಪ್ಲೇ ಮಾಡ್ತೇನೆ। ಈ ವಿಡಿಯೋ ಪಾಕಿಸ್ತಾನ್ टेलीविजन ನಲ್ಲಿ ನಡೆದಂತಹ ಒಂದು ಚರ್ಚೆ ವಿಡಿಯೋ, ಅದನ್ನು ಒಂದ್ಸಲಿ ನೋಡ್ಬಿಡಿ। इंडिया को 4 गुजराती चला रहे हैं, 2 बेच रहे हैं और 2 खरीद रहे हैं। ठीक है, ये 4 लोग हैं जो गुजरात के, जो पूरे इंडिया चला रहे हैं, जो काफी सारे मुल्क में बदनामी का बाइस भी बने हुए हैं। ನೋಡಿದ್ರಲ್ಲ ಸ್ನೇಹಿತರೆ, ಇದು ಪಾಕಿಸ್ತಾನ್ ಟಿವಿಯಲ್ಲಿ ನಡೆದಂಥ ಒಂದು ಚರ್ಚೆ, ಅದರ ಒಂದು ತುಣುಕು। ಅದರಲ್ಲಿ ನಮ್ಮ ಕ್ರಿಕೆಟರ್ ಶಾಹಿದ್ ಅಫ್ರಿದಿ ಏನಿದ್ದಾರೆ, ಅವರು ಒಂದು ಮಾತನ್ನು ಆಡ್ತಾ ಇದ್ದಾರೆ। ಅದು ಇತ್ತೀಚೆಗೆ ನಡೆದಂಥ T20 ವರ್ಲ್ಡ್ ಕಪ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ। ಅದರಲ್ಲಿ ಶಾಹಿದ್ ಅಫ್ರಿದಿ ಏನು ಹೇಳಿದರು? ಭಾರತವನ್ನು 4 ಜನರು ನಡೆಸ್ತಾ ಇದ್ದಾರೆ, 4 ಜನ ಗುಜರಾತಿಗಳೇ ನಡೆಸ್ತಾ ಇದ್ದಾರೆ, 2 ಭಾರತವನ್ನು ಮಾರ್ತಾ ಇದ್ದಾರೆ, 2 ಭಾರತದಲ್ಲಿ ಖರೀದಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಶಾಹಿದ್ ಅಫ್ರಿದಿ ಹೇಳಿದ್ರು। ಕೇಳಿಸ್ಕೊಂಡ್ರಲ್ಲ? ಈಗ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಭಾಷಣ ಮಾಡುವಾಗ ಒಂದಷ್ಟು ಮಾತುಗಳನ್ನು ಆಡಿದ್ರು, ಅದನ್ನು ಕೇಳಿಸ್ಕೊಂಡ್ಬಿಡಿ। आज इस देश को 4 लोग चलाते हैं। आप बजट पर चर्चा कर लें। बजट पे कर रहा हूं सर, बजट पे आ रहा हूं। 4 लोग चलाते हैं, हम 2 और हमारे 2। जैसे उस टाइम नाम सब जानते हैं। ಕೇಳಿಸ್ಕೊಂಡ್ರಲ್ಲ? ಭಾರತವನ್ನು 4 ಜನರು ನಡೆಸ್ತಾ ಇದ್ದಾರೆ, ಚಲಾಯಿಸ್ತಾ ಇದ್ದಾರೆ, ಅದೇ ಮಾತನ್ನು ರಾಹುಲ್ ಗಾಂಧಿಯವರು ಹೇಳಿದರು। ಅರೆ, ಇದು ಹೇಗೆ ಸಾಧ್ಯ? ಒಬ್ಬ ಪಾಕಿಸ್ತಾನದ ಕ್ರಿಕೆಟರ್ ಒಬ್ಬರು ಅಥವಾ ಮಾಜಿ ಕ್ರಿಕೆಟರು ಪಾಕಿಸ್ತಾನದ ಟಿವಿಯಲ್ಲಿ ಕೂತ್ಕೊಂಡು ಯಾವ ಸೆಂಟೆನ್ಸನ್ನು ಬಳಸಿದ್ರೋ ಅದೇ ಸೆಂಟೆನ್ಸನ್ನು ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ನಿಂತ್ಕೊಂಡು ಬಳಸ್ತಾ ಇದ್ದಾರೆ, ಅದೇ ವಾಕ್ಯವನ್ನು। ರಾಹುಲ್ ಗಾಂಧಿ ಮಾತನಾಡಿದ್ದನ್ನು ನೋಡಿ ಶಾಹಿದ್ ಅಫ್ರಿದಿ ಅಲ್ಲಿ ಮಾತಾಡಿದ್ರು, ಅಥವಾ ಶಾಹಿದ್ ಅಫ್ರಿದಿ ಮಾತನಾಡಿದ್ದನ್ನು ನೋಡಿ ರಾಹುಲ್ ಗಾಂಧಿಯವರು ಇಲ್ಲಿ ಮಾತಾಡಿದ್ರು, ಅಥವಾ ಇಬ್ಬರನ್ನೂ ಒಂದು ಕಡೆ ಕ್ಲಾಸ್ ರೂಮಲ್ಲಿ ಕೂರಿಸಿ ಯಾರಾದರೂ ಮೇಷ್ಟ್ರು ಪಾಠ ಮಾಡಿದ್ರು, ಅದನ್ನು ಇಬ್ಬರೂ ಒಂದೇ ರೀತಿ ಹೇಳ್ತಾ ಇದ್ದಾರೋ? ಅನುಮಾನ ಬರೋದು ಸಹಜ ಅಲ್ವಾ? ಒಂದೇ ರೀತಿಯ ಸೆಂಟೆನ್ಸ್ಗಳು, ಒಂದೇ ರೀತಿಯ ವಾಕ್ಯಗಳು, ಒಂದೇ ರೀತಿಯ ನೆರೆಟಿವ್ಗಳು ರಾಹುಲ್ ಗಾಂಧಿಯ ಬಾಯಲ್ಲೂ ಬರುತ್ತದೆ, ಪಾಕಿಸ್ತಾನಿಗಳ ಬಾಯಲ್ಲೂ ಬರ್ತದೆ। ಅಂದರೆ ಯಾರೋ ಒಬ್ಬರು ಏನೋ ಹೇಳಿದ್ದನ್ನು ಇಬ್ಬರು ಚಾಚು ತಪ್ಪದೆ ಮಾತಾಡ್ತಿದ್ದಾರೆ ಅಂತ ಅನಿಸೋದಿಲ್ವೇನು? ಇದು ನಿಜನೋ ಸುಳ್ಳೋ ಅದು ನಿಮಗೆ ಬಿಡ್ತೀನಿ, ಆದರೆ ಹಾಗೆ ಅನಿಸೋದಂತೂ ಸಹಜ ಅಲ್ವಾ? ಯಾಕೆ ಅಂತ ಹೇಳ್ತೀನಿ। ರಾಹುಲ್ ಗಾಂಧಿಯವರ ಹಿಸ್ಟ್ರಿನೇ ಹೆಂಗಿದೆ, ಅವರ ಟ್ರ್ಯಾಕ್ ರೆಕಾರ್ಡೇ ಹೆಂಗಿದೆ। ಇತ್ತೀಚೆಗೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಏನೋ ಹೇಳಿದ್ದು, ಆ ಮಾತನ್ನು ಟ್ವಿಸ್ಟ್ ಮಾಡಿ ರಾಹುಲ್ ಗಾಂಧಿಯವರು ಅದನ್ನು ಬೇರೆ ಅರ್ಥ ಕೊಟ್ಬಿಟ್ಟು ಟ್ವೀಟ್ ಮಾಡಿದ್ರು। ಪಾಕಿಸ್ತಾನಕ್ಕೆ ಭಾರತ ದಾಳಿಗೆ ಮುಂಚೆಯೇ ಇನ್ಫಾರ್ಮೇಷನನ್ನು ಲೀಕ್ ಮಾಡಿಬಿಟ್ಟಿತ್ತು, ಇದಕ್ಕೆ ಆಥರೈಸ್ ಮಾಡಿದವರು ಯಾರು, ಇದರಿಂದಾಗಿ ಭಾರತಕ್ಕೆ ಎಷ್ಟು ನಷ್ಟ ಆಯಿತು ಅಂತ ತಿಳಿಸಬೇಕು ಅಂತ ಟ್ವೀಟ್ ಮಾಡಿಬಿಟ್ಟಿತ್ತು। ಆದರೆ ವಾಸ್ತವವಾಗಿ ಜೈಶಂಕರ್ ಏನು ಹೇಳಿದರು? ನಾವು ದಾಳಿ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನದ ಮಿಲಿಟರಿ ನೆಲೆಗಳ ಮೇಲೆ ಅಲ್ಲ, ನಾವು ದಾಳಿ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನದಲ್ಲಿರುವಂತಹ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಅನ್ನೋದನ್ನು ನಾವು ಪಾಕಿಸ್ತಾನಕ್ಕೆ
ತಿಳಿಸಿದ್ವಿ. ಯಾವಾಗ? ಅಟ್ ದಿ ಸ್ಟಾರ್ಟ್ ಆಫ್ ಅವರ್ ಅಟ್ಯಾಕ್. At the start of the operation, we had sent a message to Pakistan saying we are striking at terrorist infrastructure. We are not striking at the military. So the military has an option of standing out. ಅಂತ ಹೇಳಿದ್ದನ್ನು ರಾಹುಲ್ ಗಾಂಧಿಯವರು ತಿರುಚಿ ದಾಳಿಗೆ ಮುನ್ನವೇ ಹೇಳಿಬಿಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಮಾಹಿತಿ ಹೋಗ್ಬಿಟ್ಟಿದೆ, ಹಾಗಾದರೆ ಭಾರತಕ್ಕೆ ಎಷ್ಟು ನಷ್ಟ ಆಯಿತು ತಿಳಿಸಬೇಕು, ಭಾರತ ಎಷ್ಟು ಯುದ್ಧ ವಿಮಾನಗಳನ್ನು ಕಳ್ಕೊಳ್ತು ತಿಳಿಸಬೇಕು ಅಂತ ಟ್ವೀಟ್ ಮಾಡಿದರು. ಇನ್ನೂ ಮುಂದುವರೆದವರು ಹೇಳಿದರು, ಭಾರತ 5 ರಫೇಲ್ ಯುದ್ಧ ವಿಮಾನಗಳನ್ನು ಕಳ್ಕೊಂಡ್ಬಿಟ್ಟಿದೆ, ಪಾಕಿಸ್ತಾನ ಅದನ್ನು ಹೊಡೆದಾಕ್ಬಿಟ್ಟಿದೆಯಂತೆ. ಇದು ನಿಜನೋ ಸುಳ್ಳು? ಸರಿ, ಪಾಕಿಸ್ತಾನ್ ಪ್ರಾಪಗ್ಯಾಂಡಿಸ್ಟ್ಗಳಿಗೆ ಬೇಕಾಗಿದ್ದೆ ಇದು. ಅವರು ಶುರು ಮಾಡ್ಕೊಂಬಿಟ್ರು, ಎಸ್ ನಾವು ಹೊಡೆದಾಕಿದ್ದೀವಿ ನೋಡಿ, ಭಾರತದ 5 ರಫೇಲ್ಗಳನ್ನು ಹೊಡೆದಾಕ್ಬಿಟ್ಟಿದ್ದೀವಿ. ಶಾಬಾಜ್ ಶರೀಫಿಂದ ಹಿಡಿದು ಹಸಿ ಮುನೀರ್ವರೆಗೆ ಎಲ್ಲರೂ ನಾವು 5 ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದಾಕ್ಬಿಟ್ಟಿದ್ದೀವಿ. ಇಬ್ಬರು ಒಂದೇ ಥರ ಮಾತಾಡ್ತಿದ್ದಾರೆ. ರಾಹುಲ್ ಗಾಂಧಿನೂ ಹಾಗೆ ಮಾತಾಡ್ತಿದ್ದಾರೆ, ಪಾಕಿಸ್ತಾನದ ಎಲ್ಲ ನಾಯಕರು ಅದೇ ರೀತಿ ಮಾತಾಡ್ತಿದ್ದಾರೆ. ರಾಹುಲ್ ಗಾಂಧಿಯವರು ಯಾರ ಪರವಾಗಿದ್ದಾರೆ ಅನ್ನೋದೇ ಕನ್ಫ್ಯೂಸ್ ಆಗೋಗ್ಬಿಡ್ತು. ಇದೇ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಸರೆಂಡರ್ ಅನ್ನುವಂಥ ಮಾತನ್ನು ಏನು ವ್ಯಂಗ್ಯವ ಮಾಡಿ ರಾಹುಲ್ ಗಾಂಧಿಯವರು ಮಾತಾಡೋದು. ಅಂದರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ, ಪಾಕಿಸ್ತಾನಕ್ಕೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ. ಇದನ್ನು ಪಾಕಿಸ್ತಾನ ತನ್ನ ಲಾಭಕ್ಕೆ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತು. ಭಾರತವೇ ಕೊನೆಗೆ ಸಂಧಾನಕ್ಕೆ ಬಂತು, ಯುದ್ಧವನ್ನು ನಿಲ್ಲಿಸ್ತು ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಪ್ರಪಂಚದಾದ್ಯಂತ ಪ್ರಾಪಗ್ಯಾಂಡಗಳನ್ನು ಪಾಕಿಸ್ತಾನ ಶುರು ಮಾಡಿತು. ಅಲ್ಲೂ ಅಷ್ಟೇ, ರಾಹುಲ್ ಗಾಂಧಿ ಯಾವ ರೀತಿ ಮಾತಾಡಿದ್ರು ಪಾಕಿಸ್ತಾನ ಅದೇ ರೀತಿ ಮಾತಾಡ್ತಾ ಇದೆ, ಅಥವಾ ಪಾಕಿಸ್ತಾನ ಯಾವ ರೀತಿ ಮಾತಾಡಬೇಕೋ ಆ ರೀತಿ ರಾಹುಲ್ ಗಾಂಧಿ ಮಾತಾಡ್ತಿದ್ದಾರೆ. ಇಬ್ಬರಿಗೂ ವ್ಯತ್ಯಾಸವೇ ಇಲ್ಲ. ರಾಹುಲ್ ಗಾಂಧಿಗೆ ಇವ್ಯಾವುದೂ ಅರ್ಥವೇ ಆಗಲ್ವಾ? ಯುದ್ಧದ ಸಂದರ್ಭದಲ್ಲಿ ನಮ್ಮ ಶತ್ರು ದೇಶದ ಪ್ರಾಪಗ್ಯಾಂಡಾಗೆ ಪೂರಕವಾಗಿ ನಾನು ಏನು ಮಾತಾಡಬಾರ್ದು ಅನ್ನುವಂಥ ಒಂದು ಕನಿಷ್ಠ ಜ್ಞಾನವೂ ರಾಹುಲ್ ಗಾಂಧಿಯವರಿಗಿಲ್ವಾ? ಎಲ್ಲ ಜ್ಞಾನ ಇದ್ದು ಹಾಗೆ ಮಾತಾಡ್ತಾರಾ? ಅದಕ್ಕೂ ಹಿಂದೆ ಹೋಗೋಣ. ಆರ್ಟಿಕಲ್ 370 ತೆಗೆದಾಗ ಕಾಶ್ಮೀರದಲ್ಲಿ ಜನತಂತ್ರ ಸತ್ತು ಹೋಗಿದೆ, ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಕಾಶ್ಮೀರಿಗಳ ಹಕ್ಕನ್ನು ಕಸ್ಕೊಂಡ್ಬಿಟ್ಟಿದೆ, ಈ ಥರದ್ದೆಲ್ಲ ಮಾತಾಡಿದ್ರು. ಇದೇ ರಾಹುಲ್ ಗಾಂಧಿಯವರ ಮಾತುಗಳನ್ನು ಪಾಕಿಸ್ತಾನ ವಿಶ್ವಸಂಸ್ಥೆಯಲ್ಲಿ ಹೇಳ್ತು, ರಾಹುಲ್ ಗಾಂಧಿಯವರನ್ನ ಕೋಟ್ ಮಾಡ್ತು. ಅಲ್ಲಿನ ವಿರೋಧ ಪಕ್ಷದ ನಾಯಕರೇ ಹೇಳ್ತಾ ಇದ್ದಾರೆ, ಕಾಶ್ಮೀರದಲ್ಲಿ ಅಲ್ಲಿನ ಸೇನೆ ಹೇಗೆ ಕಾಶ್ಮೀರಿಗಳ ಹಕ್ಕನ್ನು ಕಸಿತಾ ಇದೆ ಅನ್ನೋದನ್ನು ಅಂತ ವಿಶ್ವಸಂಸ್ಥೆಯಲ್ಲಿ ಅವರು ಭಾಷಣ ಮಾಡಿದ್ರು. ಪಾಕಿಸ್ತಾನಿ ನಾಯಕರು ರಾಹುಲ್ ಗಾಂಧಿ ಹೇಳಿದ್ದನ್ನು ಕೋಟ್ ಮಾಡಿದ್ರು. ಬಹುಶಃ ನರೇಂದ್ರ ಮೋದಿಗಿಂತಲೂ ರಾಹುಲ್ ಗಾಂಧಿಯವರ ಭಾಷಣವೇ ಪಾಕಿಸ್ತಾನದ ಮೀಡಿಯಾದಲ್ಲಿ ಅತ್ಯಂತ ಜನಪ್ರಿಯ ಅನಿಸುತ್ತೆ. ನಮ್ಮ ಸಿದ್ದರಾಮಯ್ಯನವರ ಮಾತುಗಳು ಸಹ ಬಂದ್ಬಿಟ್ಟಿತ್ತು ಪಾಕಿಸ್ತಾನದ ಮೀಡಿಯಾಗಳಲ್ಲಿ. ಇನ್ನೂ ಒಂದು ಉದಾಹರಣೆ, ಪೆಹಲ್ಗಾಮ್ ದಾಳಿ ಆದಾಗ 28 ಜನ ಅಮಾಯಕರು ಬಲಿಯಾದರು. ಹಿಂದೂಗಳು ಯಾರು ಅಂತ ಹುಡುಕಿ ಕೊಂದರಲ್ಲ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಅವರು ಹೇಗೆ ಬಂದುಬಿಟ್ರು ಪಾಕಿಸ್ತಾನದ ಗಡಿಯೊಳಕ್ಕೆ, ಅವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಯಾಕೆ ಕೊಟ್ಟರು, ಅವರು ಪಾಕಿಸ್ತಾನಿಗಳು ಅನ್ನೋದಕ್ಕೆ ಏನು ಸಾಕ್ಷಿ ಇದೆ, ಈ ರೀತಿ ದಾಳಿ ನಡೆಯುತ್ತೆ ಅನ್ನೋದು ಮೋದಿಗೆ ಮೊದಲೇ ಗೊತ್ತಿತ್ತು, ಹಾಗಾಗಿ ಮೋದಿ ಕಾಶ್ಮೀರ್ ಭೇಟಿಯನ್ನು ರದ್ದು ಮಾಡಿದ್ರು, ಈ ರೀತಿಯೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಭಾರತದ ವಿಶ್ವಾಸಾರ್ಹತೆಯನ್ನೇ ಜಾಗತಿಕ ಮಟ್ಟದಲ್ಲಿ ಕಡಿಮೆ ಮಾಡುವಂಥ ಪ್ರಯತ್ನ ಅಲ್ವಾ ಇದು? ಭಾರತ ಒಂದು ಹೇಳ್ತಾ ಇದೆ ಅಂತ ಸಂಕಷ್ಟದ ಸಂದರ್ಭದಲ್ಲಿ ಎಂದಾಗ ಎಲ್ಲರೂ ಸಹ ದೇಶದ ಜೊತೆ ನಿಲ್ಲಬೇಕಲ್ವಾ? ರಾಹುಲ್ ಗಾಂಧಿ ಹಾಗೆ ಮಾಡಲಿಲ್ಲ. ಭಾರತವನ್ನೇ ಪ್ರಶ್ನೆ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿಬಿಟ್ರು. ಇದಿಷ್ಟೇ ಅಲ್ಲ, ಗಲ್ವಾನ್ ಗಲಭೆಯ ಸಂದರ್ಭದಲ್ಲಿ ಚೀನಾ ನಮ್ಮ ದೇಶದ ಜಾಗವನ್ನು ಆಕ್ರಮಿಸ್ಕೊಂಡು ಬಿಟ್ಟಿದೆ ಅನ್ನೋದು, ನಮ್ಮ ಸೈನಿಕರನ್ನು ಚೀನಾ ಹೊರಳಿಸ್ಬಿಟ್ಟಿದೆ, ಚೆಚ್ಚಾಕ್ಬಿಟ್ಟಿದೆ ಅನ್ನೋದು, ಇಂಥ ಎಲ್ಲ ಸಂಕಟದ ಸಂದರ್ಭದಲ್ಲಿ, ಸಂಕೀರ್ಣ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಭಾರತದ ಸಮಗ್ರತೆಯ ವಿರುದ್ಧವೇ ಮಾತಾಡ್ತಾರೆ. ನಮ್ಮ ಶತ್ರು ದೇಶಗಳಿಗೆ ಆಹಾರವನ್ನು ಒದಗಿಸ್ತಾರೆ ಮಾತಾಡಲಿಕ್ಕೆ, ಅವರದೇ ಆದಂಥ ನೆರೇಟಿವನ್ನು ಬಿಲ್ಡ್ ಮಾಡಲಿಕ್ಕೆ. ಈಗ ನಾನು ಆರಂಭದಲ್ಲಿ ಹೇಳಿದಂಥ ವಿಡಿಯೋ ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಇಂಥ ಪ್ರತಿಪಕ್ಷದ ನಾಯಕ ಒಂದು ವೇಳೆ ಪ್ರಧಾನಿ ಏನಾದರೂ ಆಗಿಬಿಟ್ರೆ ದೇಶ ಯಾವ ರೀತಿಯ ಸಂದರ್ಭಗಳನ್ನು, ಸನ್ನಿವೇಶಗಳನ್ನು ಎದುರಿಸಬೇಕಾಗುತ್ತೆ? ಕೋಟ್ಯಂತರ ಭಾರತೀಯರು ಯೋಚನೆ ಮಾಡಬೇಕಾದಂಥ ವಿಚಾರ.